ಹಾಯ್! ಇವತ್ತು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಚೌಡಮ್ಮನ ಜಾತ್ರೆ ನಾವು ಮಾಡ್ತಾ ಇದ್ದೀವಿ ಶನಿವಾರ, ಭಾನುವಾರ. ಇದು ಬಂದು ಶನಿವಾರದ ವ್ಲಾಗ್ ಇದು. ನಾನು 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರನ್ನ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಚೆಕ್ ಮಾಡಿ ನೀವು ವಿಡಿಯೋಸ್ ನೋಡ್ಬೋದು. ಇನ್ನೇನು ಇವಾಗ ಗಂಗಮ್ಮನ ನಾವು ಬೆಳಿಗ್ಗೆ 10:30 ಕರ್ಕೊಂಬಂದಿದ್ವಿ. ಇವಾಗ ಸಂಜೆ ಮೇಲೆ ಕರ್ಕೊಂಡು ಹೋಗ್ತಾರೆ. ನಾವು ಮಡ್ಲಕ್ಕಿ ಪೂಜೆಗೆಲ್ಲ ಕೊಟ್ಟು ಮಡ್ಲಕ್ಕಿ ಉಡಿಸ್ಕೊಡ್ತೀವಿ. ಮಡ್ಲಕ್ಕಿ ಕೊಟ್ಮೇಲೆ ಅವ್ರು ಪೂಜೆ ಮಹಾಮಂಗಳಾರತಿ ಮಾಡಿ ಅವರು ಕರ್ಕೊಂಡು ಹೋಗ್ತಾರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಗಂಗಮ್ಮನ ಐನೋರು ಬಂದು ಮಹಾಮಂಗಳಾರತಿ ಮಾಡ್ತಾವ್ರೆ. ಇವಾಗ ಬಂದು 5:30 ಏನೋ. ಇವಾಗ ಅವ್ರು ಕರ್ಕೊಂಡು ಹೋಗೋಷ್ಟೊತ್ತಿಗೆ 6:30 ಆಗುತ್ತೆ. ಇನ್ನೇನು ಮುತ್ತಿನ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಇವಾಗ ಮಹಾಮಂಗಳಾರತಿ ಮಾಡ್ತಾವ್ರೆ. ಇವ್ ನೋಡಿ ಚೌಡಮ್ಮನ ಅಲಂಕಾರ ಮತ್ತೆ 2 ಚೌಡಮ್ಮನ ಹತ್ ಕಡೆ ಅಲಂಕಾರ. ಚೌಡಮ್ಮನ ಅಲಂಕಾರ ನೋಡಿ ಹೆಂಗೈತೆ ಅನ್ನೋದು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೌಡಮ್ಮನ್ಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದೀವಿ. ಆರತಿ ಎಲ್ಲ ರೆಡಿ ಮಾಡಿಕ್ಕಿದೀವಿ. ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿಕ್ಕಿದೀವಿ. ಗಂಗಮ್ಮನ್ ಬಿಟ್ಟು ಬಂದ್ಮೇಲೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಗಂಗಮ್ಮನ್ಗೆ ಯಾರ್ಯಾರು ಮಡ್ಲಕ್ಕಿ ಸೀರೆ ತಗೊಂಬಂದಿರ್ತಾರೋ ಅವ್ರದ್ದೆಲ್ಲ ಮಡ್ಲಕ್ಕಿ ಉಡಿಸ್ಕೊಡ್ತಾರೆ ಐನೋರು. ಯಾವ ಥರ ಇರತ್ತೆ ಅನ್ನೋದು ನಾನು ಏನಂದರೆ ಶನಿವಾರ ಫುಲ್ಲು ಪೂಜೆ ಇರತ್ತೆ. ಎಲ್ಲ ನೋಡ್ಬೋದು. ನಾನು ಲೈವಲ್ಲಿ ಹಾಕಿದ್ದೀನಿ, ಎಲ್ಲ ನೋಡ್ಬೋದು. ತುಂಬ ಚೆನ್ನಾಗಾಯಿತು ಜಾತ್ರೆ ಮಾತ್ರ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಾಯಿತು. ಇದು ನೋಡಿ, ಅದು ನಾವು ಫ್ರಂಟಲ್ಲಿ TV ಪಕ್ಕ ಇದ್ದಿರೋ ಚೌಡಮ್ಮಂದು ಅದು ಅಲಂಕಾರ ಡೆಕೋರೇಷನ್ ಅವ್ರು ಮಾಡಿರೋದು. ಇದು ನಾವು ಚೌಡಮ್ಮನ ನಾವೇ ಅಲಂಕಾರ ಮಾಡಿರೋದು. ಮನೆಯೆಲ್ಲ ಯಾವ ಥರ ಐತೆ ಒಂದು ಕಮೆಂಟಲ್ಲಿ ತಿಳಿಸಿದ್ರೆ ನಮಗೂ ಗೊತ್ತಾಗುತ್ತೆ, ಯಾರ್ಯಾರು ನೋಡ್ತಾ ಇದ್ದೀರಾ ಅನ್ನೋದು ಗೊತ್ತಾಗುತ್ತೆ. ಇವಾಗ ನಾವು ಸೀರೆ ಕೊಟ್ಬಿಟ್ಟಿದ್ವಿ, ದೇವ್ರಿಗೆ ಉಡಿಸ್ಕೊಂಡು ಹೂವು ಹಾಕ್ಕೊಂಡು ಕರ್ಕೊಂಬಂದಿದ್ರು. ಇವಾಗ ನಾವು ಸೀರೆ ಬ್ಲೌಸು ಮಡ್ಲಕ್ಕಿ ಉಡಿಸ್ತಾ ಇದ್ದೀವಿ. ತುಂಬ ವರ್ಷನೇ ಆಗಿತ್ತು ನಮ್ಮ ಮನೆಗೆ ಗಂಗಮ್ಮನ ಕರೆಸಿ ನಾವು ಮುಂಚೆ ಎಲ್ಲ ವರ್ಷಕ್ಕೊಂದ್ಸಲ ಗಂಗಮ್ಮನ ಕರೆಸ್ತಾ ಇದ್ವಿ. ಈ ಸತಿ ನಮಗೆ ತುಂಬ ವರ್ಷನೇ ಆಗೋಯ್ತು, ಗಂಗಮ್ಮನ ಕರ್ಸೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಈ ಜಾತ್ರೆ ಎಲ್ಲನ ಕರ್ಸೋಣ ಮನೆಗೆ ಅಂದ್ಬಿಟ್ಟು ಬುಕ್ ಮಾಡಿದ್ವಿ. ಹೆಂಗೋ ಆ ಡೇಟು ನಮಗೆ ಫ್ರೀ ಇತ್ತು. ಕರ್ಕೊಂಬಂದು ಇವಾಗ ಜಾತ್ರೆಯಲ್ಲೇ ನಾವು ಕರ್ಕೊಂಡು ಕಳಿಸ್ಕೊಡ್ತಾ ಇದ್ದೀವಿ. ತುಂಬ ಜನ ಇಲ್ಲಿ ಫೇಮಸ್ ಅಂದರೆ ನಮ್ಮೂರು ತ್ಯಾಮಗೊಂಡ್ಲು ಗಂಗಮ್ಮ ಅಂತಾರೆ. ಬಂದು ಗಂಗಮ್ಮನ ಮಾಡ್ಕೊಂಡು ಹೋಗ್ತಾರೆ. ಆ ದೇವ್ರು ಇದು ಗಂಗಮ್ಮನ ದೇವರು. ಈಗ ಬಂದು ಮಡ್ಲಕ್ಕಿ ಕಡಿಸ್ಕೊಡ್ತಾವ್ರೆ. ಆಮೇಲೆ ಮಹಾಮಂಗಳಾರತಿ ಆಗಿದ ತಕ್ಷಣನೇ ದೇವ್ರನ್ನ ಉತ್ಸವಕ್ಕೆ ಕರ್ಕೊಂಡು ಹೋಗ್ತಾರೆ, ಅಂದರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಚೌಡಮ್ಮನಿಗೆ ವಾದ್ಯದವ್ರು ಬರ್ತಾರೆ, ಅಂದರೆ ಮದುವೆ ವಾದ್ಯ ನುಡಿಸ್ತಾರಲ್ವ ಅವ್ರು ಬರ್ತಾರೆ. ಗಂಗಮ್ಮನಿಗೆ ಬಂದು ತಮಟೆ ಮತ್ತು ರಾತ್ರಿಗೆ ಆಂಜನೇಯ ಮತ್ತು ಭದ್ರಕಾಳಿ ವೀರಭದ್ರ ಸ್ವಾಮಿಗೆ ಮಂಗಳವಾದ್ಯ ಮತ್ತು ತಮಟೆ ಅವರು, ಇಷ್ಟು 2 ಟೀಮ್ ಅವ್ರು ಬರ್ತಾರೆ. ಅವರು ಚೆನ್ನಾಗಿ ನಡೆಸ್ಕೊಡ್ತಾರೆ ಜಾತ್ರೆ ಎಲ್ಲ. ಮೈನ್ ಇರೋದೇ ಅವ್ರದ್ದಲ್ವ, ದೇವ್ರಿಗೆಲ್ಲ ಚೆನ್ನಾಗಿ ನಡೆಸ್ಕೊಡ್ತಾರೆ.
ಆಚೆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಜೋಗೆ ಕಟ್ಟೆ ಆಯ್ತಾ ಈ ಕಡೆ ಮೇಟ್ ಹಾಕು ಜಲ್ದಿ ಪಂಚ ಹಾಕ ನಮ್ಗೆ ನಮ್ಮನೆ ರೋಡಲ್ಲೇ ಇರೋದು ಕಾಳಮ್ಮನ ದೇವಸ್ಥಾನ. ಅಲ್ಲಿ ಯಾವುದೇ ದೇವ್ರು ಬಂದ್ರೂ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಈಡ್ಗೆ ಹಾಕ್ಕೊಂಡು ಕರ್ಕೊಂಬರ್ತೀವಿ.
ಕಾಳಮ್ಮನ ದೇವಸ್ಥಾನದಿಂದ ಅಲ್ಲಿ ಪೂಜೆ ಆಯಿತು. ಅದೇ ರೋಡಲ್ಲೇ ನಮ್ದು ಹಳೆ ಮನೆ ಐತೆ. ಅಲ್ಲಿ ಅಷ್ಟೇ ಮುಂಚೆ ತುಂಬ ವರ್ಷ ಹಳೆ ಮನೆಯಲ್ಲಿ ನಾವು ಚೌಡಮ್ಮನ ಪೂಜೆ ಮಾಡಿರೋದು. ನಾವು ಯಾವಾಗ್ಲನ ಆಗಲಿ ನಾವು ದೇವ್ರು ಎತ್ತಿದ್ರೆ ನಮ್ದು ಹಳೆ ಮನೆ ಹತ್ರ ಹೋಗಿ ಅಲ್ಲಿ ಈಡ್ಗೆ ಹಾಕಿಸ್ಕೊಂಡೇ ಬರೋದು. ಅಲ್ಲಿಂದ ಈಡ್ಗೆ ಹಾಕಿದ್ಮೇಲೆ ಇವಾಗ ಗಂಗಮ್ಮನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀವಿ. ಇವಾಗ ಗಂಗಮ್ಮನ್ನ ಇನ್ನು ಒಳಗಡೆ ಬಿಟ್ಬಿಟ್ಟು ನಾವು ಇವಾಗ ಮನೆಗೆ ಹೋಗ್ಬೇಕು. ಇಲ್ಲಿ ಪೂಜೆ ಮಾಡ್ತಾವ್ರೆ ಗಂಗಮ್ಮನ ದೇವಸ್ಥಾನ. ಗಂಗಮ್ಮನ ದೇವಸ್ಥಾನಕ್ಕೆ ಬಿಟ್ಬಿಟ್ಟು ಇವಾಗ ಚೌಡಮ್ಮನ ಕರ್ಕೊಂಬಂದಿದ್ದೀವಿ. ಇವಾಗ ಚೌಡಮ್ಮನ ಒಳಗಡೆ ಕುಂಡಿಸ್ಬಿಟ್ಟು ಮಹಾಮಂಗಳಾರತಿ ಮಾಡಬೇಕು. ಒಂದು ವಿಷಯ ನಾನು ಇಲ್ಲಿ ನೀವು ನಿಗಾ ಮಾಡಿ ನೋಡ್ಬೋದು, ಚೌಡಮ್ಮನ ನಾವು ಎಷ್ಟೇ ಒಳಗಡೆ ತಳ್ಳಕ್ಕೆ ಹೋದ್ರೂ ಒಳಗಡೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಆಚೆ ಕಡೆ ಮುತ್ತಿನ ಪಲ್ಲಕ್ಕಿ ಎಲ್ಲ ರೆಡಿಯಾಗೈತೆ. ಅದಕ್ಕೋಸ್ಕರ ನೋಡಿ ನೀವೇ ನಿಗಾ ಮಾಡ್ಬೋದು ಎಷ್ಟು ಜನ, ಒಂದು 5-6 ಜನ ಒಳಗಡೆಗೆ ಮನೆ ಒಳಗಡೆ ತಳ್ತಾ ಇದ್ರೂ ಹೋಗ್ತಾ ಇಲ್ಲ ದೇವರು. ಆಮೇಲೆ ನಮ್ಮ ಯಜಮಾನ್ ಹೇಳಿದ್ರು, ಹೋಗಮ್ಮ ಬೇಗ ಮಹಾಮಂಗಳಾರತಿ ಆದಮೇಲೆ ಅದು ವಾಲ್ಗದವ್ರನ್ನ ಸ್ಟಾಪ್ ಮಾಡಿಸಿ ಮಹಾಮಂಗಳಾರತಿ ಆಗ್ತಾ ಇದ್ದಂಗೆ ನಿಮಗೆ ಬೇಗ ಮುತ್ತಿನ ಪಲ್ಲಕ್ಕಿ ಮೇಲೆ ಕುಂಡಿಸ್ಬೇಕು. ಅದಕ್ಕೋಸ್ಕರ ಬೇಗ ಆಗಬೇಕಮ್ಮ, ಲೇಟ್ ಆಗ್ತೈತೆ ಅಂದಿದ ತಕ್ಷಣನೇ ದೇವ್ರ ಒಳಗಡೆ ಹೋಗಿ ಇವಾಗ ಕುತ್ಕೊಂಡು ಸ್ವಲ್ಪ ನಿಗಾ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾವೇನೋ ಅಂತೀವಿ, ದೇವ್ರು ಅನ್ನೋದು ತುಂಬ ಸತ್ಯ ಐತೆ. ಒಂದೊಂದ್ಸಲ ನಾವು ಹೆಂಗೆ ಹೇಳಿದ್ರೂ ಅದು ಕೇಳತ್ತೆ. ಆಯಮ್ಮ ಹೇಳಿರೋದು ನಾವು ಕೇಳಬೇಕು, ಆ ಥರ ಇರತ್ತೆ. ಚೌಡಮ್ಮ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಆ ಅಮ್ಮನ ಒಳಗಡೆ ಕರ್ಕೊಂಬಂದ್ಮೇಲೆ ಆ ಅಮ್ಮನ್ನ ಕುಣಿಸ್ತಾ ಇದ್ರು. ಅಂದರೆ ಎಲ್ಲರೂ ಸೇರಿಸಿ ಆ ಅಮ್ಮನ್ನ ಮೆರೆಸ್ಬೇಕು ಅಂತಾರೆ ಎಲ್ಲ ಹುಡುಗರು. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನೋಡಿ ಎಲ್ಲರೂ ಆ ಅಮ್ಮನ್ನ ಕುಣಿಸ್ತಾ ಇದ್ರು. ಇವಾಗ ಪೀಠದ ಮೇಲೆ ಕುಂಡಿಸವ್ರೆ. ಇನ್ನೇನು ಸ್ಟಾರ್ಟ್ ಮಾಡಬೇಕು ಪೂಜೆ ಎಲ್ಲ. ಇವಾಗ ಸ್ಟಾರ್ಟ್ ಆಗುತ್ತೆ. ಬನ್ನಿ, ತುಂಬ ಚೆನ್ನಾಗಿರತ್ತೆ. ಯಾರು ಸ್ಕಿಪ್ಟ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿರತ್ತೆ. ನಾವೇ ಎಷ್ಟು ಅದೃಷ್ಟ ಮಾಡಿದ್ದೀವಿ ಅನ್ಬೇಕು. ಅಷ್ಟು ನಮಗೆ ಎಷ್ಟೋ ಖುಷಿ ಆಗ್ತಾ ಇತ್ತು. ನಿಜವಾಗ್ಲೂ ನಮ್ಗೆ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಖುಷಿ ಆಗ್ತಾ ಇತ್ತು ನಮಗೆ.
ಚೌಡಮ್ಮನಿಗೆ ಬಂದು ಮಹಾಮಂಗಳಾರತಿ ಆಯಿತು. ಇವಾಗ ಭದ್ರಕಾಳಿ ಮತ್ತು ವೀರಭದ್ರ ಸ್ವಾಮಿಗೆ ಪಾದಪೂಜೆ ಮಾಡಿ ಪಾದಪೂಜೆ ಮಾಡ್ತಾ ಇದ್ದೀವಿ. ಆಮೇಲೆ ಆಂಜನೇಯನೂ ಅಷ್ಟೇ, ಆಂಜನೇಯ ಅವರು ರೆಡಿಯಾಗಿ ಬರ್ತಾವ್ರೆ. ನೋಡಕ್ಕಂತೂ ತುಂಬ ಚೆನ್ನಾಗಿತ್ತು. ಪಾದಪೂಜೆ ಮಾಡಿ ಪೂಜೆ ಮಾಡಿಕೊಡ್ತಾ ಇದ್ದೀವಿ. ಆಂಜನೇಯ, ಭದ್ರಕಾಳಿ, ವೀರಭದ್ರ ಸ್ವಾಮಿ ಕಳತಂತ್ರದಿಂದ ಊರಿನ ರಾಜರ ಬೀದಿಯಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೀತೈತೆ.
ಪೂಜೆ ಎಲ್ಲ ಆಯ್ತು. ಇವಾಗ ಇನ್ನೇನು ಮುತ್ತಿನ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ. ಇವಾಗ ಒಳಗಡೆ ಎಲ್ಲ ದೇವ್ರಿಗೆ ಚೌಡಮ್ಮನಿಗೆಲ್ಲ ಮಹಾಮಂಗಳಾರತಿ ಎಲ್ಲ ಆಯಿತು. ಇವಾಗ ಕಳ್ಸದ ಸಮೇತ ಮುತ್ತಿನ ಪಲ್ಲಕ್ಕಿ ಸ್ಟಾರ್ಟ್ ಆಗುತ್ತೆ. ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಒಂದೆರಡು ಫೋಟೋ ಕ್ಲಿಪ್ಪಿಂಗ್ಸ್ ಇರತ್ತೆ, ಶೇರ್ ಮಾಡ್ಕೊಂಡಿರ್ತೀನಿ. ಎಲ್ಲ ಮಿಸ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ. ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಒಂದು 2-3 ವೀಡಿಯೋಸು ನಾನು ಲೈವಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಬೇಕಾದರೆ ಚೆಕ್ ಮಾಡಿ ವೀಡಿಯೋಸ್ ನೋಡ್ಬೋದು.